ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಸ್ಕಾಟ್ಲೆಂಡ್ ದೇಶದಲ್ಲಿ ಎಡಿನ್ಬ್ರಾ ನಗರದಲ್ಲಿ ಮೇನ್ ಅಂಗಡಿ ಬೀದಿಯಲ್ಲಿ ಇರುವಂಥ ಜಾನ್ ನಾಕ್ಸ್ ಎಂಬಂಥ ದೇವಮನುಷ್ಯರ ಮನೆಯಲ್ಲಿ ಅವರ ಪ್ರಾರ್ಥನೆ ಕೋಣೆಯಲ್ಲಿ ಕುಳಿತು ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಈ ಜಾನ್ ನಾಕ್ಸ್ ಎಂಬಂಥವರು 15ನೇ ಶತಮಾನದಲ್ಲಿ ದೇವರಿಂದ ಉಜ್ಜೀವನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಂಥ ಒಬ್ಬ ವ್ಯಕ್ತಿಯೇ. ಕರ್ತನು ಅವರನ್ನು ಅಭಿಷೇಕ ಮಾಡಿ ಶಕ್ತಿಯಿಂದ ತುಂಬಿಸಿ ಉಪಯೋಗಿಸಿದರು. ಅವರಿಗೆ ಅನೇಕ ಸವಾಲುಗಳು ಇದ್ದವು. ಆ ಕಾಲದಲ್ಲಿ ಸ್ಕಾಟ್ಲೆಂಡ್ನಲ್ಲಿ ಆಳ್ವಿಕೆ ಮಾಡಿದಂಥ ರಾಣಿ ಮೇರಿ ಅವರು ಇವರ ಮೇಲೆ ಬಹಳ ಕೋಪದಿಂದ ಬಹಳ ಹಗೆಯನ್ನು ಮಾಡಿದರು. ಇವರು ಆರಂಭದಲ್ಲಿ ಕ್ಯಾಥೋಲಿಕ್ ಫಾದರ್ ಆಗಿ ಇದ್ದು ನಂತರ ಸತ್ಯವನ್ನು ಅರಿತುಕೊಂಡು ಒಂದು ರಿಫಾರ್ಮೇಷನ್ ಆ ಒಂದು ಸಂಘಟನೆಯಲ್ಲಿ ಸೇರಿ ದೊಡ್ಡ ಒಂದು ಆತ್ಮೀಕವಾದ ಬದಲಾವಣೆಯನ್ನು ಉಂಟು ಮಾಡುವುದಕ್ಕೆ ಕಾರ್ಯ ಮಾಡಿದಂಥವರು. ಆದ್ದರಿಂದ ಸರ್ಕಾರವೇ ಅವರಿಗೆ ವಿರೋಧವಾಗಿ ಎದ್ದಿತ್ತು. 2 ವರ್ಷಗಳ ಕಾಲ ಅವರನ್ನು ದಾಸರನ್ನಾಗಿ ಮಾಡಿಕೊಂಡು ಫ್ರಾನ್ಸ್ ದೇಶದಲ್ಲಿ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಬಹಳ ಕಠಿಣವಾದ ಕೆಲಸಗಳನ್ನು ಮಾಡಿಸಿದರು. ಆದರೂ ಕೂಡ ಅವರು ಧೈರ್ಯವಾಗಿ ನಿಂತು ಆ ದೇಶದಲ್ಲಿ ಸಾಧಿಸಿ ಅದರ ನಂತರ ಆ ದೇಶದ ರಾಣಿಯು ಅವರ ಪ್ರಾರ್ಥನೆಗೆ ನಾನು ಭಯಪಡುತ್ತೇನೆ ಎಂದು ಹೇಳುವಷ್ಟು ಮಟ್ಟಿಗೆ ಸಾಧಿಸಿದಂಥ ಒಬ್ಬ ದೇವ ಮನುಷ್ಯರು. ಅಂತಹ ಒಬ್ಬ ವ್ಯಕ್ತಿ ಜಾನ್ ನಾಕ್ಸ್ ಎಂಬವರು. ಅವರು ವಾಸವಾಗಿದ್ದ ಮನೆಯಲ್ಲಿ ಇದು ಅವರ ಚಿಕ್ಕ ಪ್ರಾರ್ಥನೆ ಕೋಣೆ. ಅವರು ಈ ಸ್ಥಳದಲ್ಲೇ ಮೊಣಕಾಲು ಹಾಕಿಕೊಂಡು ಸ್ಕಾಟ್ಲೆಂಡ್ ದೇಶರು ನನಗೆ ಕೊಡಿರಿ ಅಥವಾ ನನ್ನ ಜೀವವನ್ನು ತೆಗೆಯಿರಿ ಎಂಬುದಾಗಿ ಭಾರದಿಂದ ಪ್ರಾರ್ಥಿಸಿದ್ದಾರೆ. ಅದಕ್ಕೆ ಕಾರಣ ಈ ದೇಶದಲ್ಲಿ ಅಧಿಕಾರ ಹಿಡಿದು ಆಳ್ವಿಕೆ ಮಾಡುವುದಕ್ಕೆ ಅಲ್ಲ. ಈ ದೇಶದಲ್ಲಿ ಪಾಪ, ಅನ್ಯಾಯ, ಅಕ್ರಮಗಳು ಹೆಚ್ಚಿದವು. ಕುಡಿಯುವುದು, ಸೇದುವುದು, ವ್ಯಭಿಚಾರವೆಲ್ಲ ಹೆಚ್ಚಿತು. ಕರ್ತನ ಕುರಿತ ಅಂತ ಭಯವೇ ಇರಲಿಲ್ಲ. ದೇಶ ರೂಪಾಂತರವಾಗಬೇಕು, ಕರ್ತನ ಕುರಿತ ಭಯ ಬರಬೇಕು, ದೇಶ ದೇವರ ಶಕ್ತಿಯಿಂದ ಬದಲಾಗಬೇಕು ಎಂಬುದಾಗಿ ಭಾರದಿಂದ ಮಾಡಿದಂಥ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನು ಕೇಳಿ ದೇವರು ದೊಡ್ಡ ಒಂದು ಉಜ್ಜೀವನವನ್ನು ಬರಮಾಡಿದರು. ದೇಶವೇ ರೂಪಾಂತರಗೊಂಡಿತು. ಅಂತಹ ಒಬ್ಬ ದೇವ ಮನುಷ್ಯರು ಪ್ರಾರ್ಥಿಸಿದಂಥ ಪ್ರಾರ್ಥನೆ ಕೋಣೆ ಇದು. ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆಂದು ಅಂದುಕೊಳ್ಳುತ್ತೀರಾ? ಪ್ರಲಾಪಗಳು 3ನೇ ಅಧ್ಯಾಯ 57ನೆಯ ವಾಕ್ಯ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದೆ. ದೇವರೇ, ನಾನು ನಿಮ್ಮನ್ನು ಕೂಗಿದೆನೋ, ನೀವು ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ನನ್ನನ್ನು ಧೈರ್ಯಪಡಿಸಿದಿರಿ. ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಆ ರೀತಿಯಾಗಿ ಹೇಳಿದ್ದಾರಾ? ನೀವು ಪ್ರಾರ್ಥಿಸುವಾಗ ದೇವರು ಹತ್ತಿರ ಬಂದು ಭಯಪಡಬೇಡ ಮಗನೇ, ಭಯಪಡಬೇಡ ಮಗಳೇ, ಭಯಪಡಬೇಡ ಎಂದು ಹೇಳಿದ್ದಾರಲ್ಲ? ನೀವು ಪ್ರಾರ್ಥನೆ ಮಾಡಿದಾಗಲೆಲ್ಲ ದೇವರು ಉತ್ತರ ಕೊಟ್ಟಿದ್ದಾರ. ನೀವು ಪ್ರಾರ್ಥನೆಯಲ್ಲಿ ದೃಢವಾಗಿರಬೇಕು. ಸುಮ್ಮನೆ ವಾಕ್ ವಿತ್ ಜೀಸಸ್ ಅನ್ನು 1-2-3 ನಿಮಿಷ ನಾನು ನೋಡಿಬಿಟ್ಟೆ ಸಾಕು ಎಂಬುದಾಗಿ ಇದ್ದು ಬಿಡಬಾರದು. ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥಿಸಬೇಕು. ದೇವರ ಬಳಿಯಲ್ಲಿ ಕಾರ್ಯಗಳನ್ನು ಹೇಳಬೇಕು. ದೇವರಿಂದ ಉತ್ತರಗಳನ್ನು ಹೊಂದಬೇಕು. ಆಗ ದೇವರು ಭಯಪಡಬೇಡ ಎಂದು ಹೇಳುವರು. ದೇವರು ಮಾತನಾಡುವವರೆಗೂ ನೀವು ಪ್ರಾರ್ಥನೆ ಮಾಡಬೇಕು. ಜಾನ್ ನಾಕ್ಸ್ ಎಂಬಂಥವರು ಒಬ್ಬ ಪ್ರಾರ್ಥನೆ ವೀರರು. ರಾಣಿಯೇ ಸತ್ಯಕ್ಕೆ ವಿರೋಧವಾಗಿ ಎದ್ದು ಮಾತನಾಡಿದರು. ಹಾಗೆ ಈ ದೇಶದ ರಾಣಿಯೇ ವಿರೋಧವಾಗಿ ಎಷ್ಟೇ ಕಾರ್ಯಗಳನ್ನು ಮಾಡಿದರೂ ಇವರು ಪ್ರಾರ್ಥನೆಯಿಂದ ಸಾಧಿಸುವವರಾಗಿ ಇದ್ದರು. ಆದ್ದರಿಂದ ಈ ದೇಶದ ರಾಣಿ ಒಮ್ಮೆ ಹೇಳಿದರು, ನೀವು ಯಾವುದಕ್ಕೆ ಭಯಪಡುತ್ತೀರಿ ಎಂದು ಕೇಳುವಾಗ ಯಾವುದಕ್ಕೂ ಭಯಪಡುವುದಿಲ್ಲ. ಇಡೀ ಯುರೋಪ್ ಸೈನ್ಯವೇ ನನಗೆ ವಿರೋಧವಾಗಿ ಬಂದರೂ ನಾನು ಭಯಪಡುವುದಿಲ್ಲ. ಆದರೆ ಈ ಜಾನ್ ನಾಕ್ಸ್ನ ಮೊಣಕಾಲಿಗೆ ನಾನು ಭಯಪಡುತ್ತೇನೆ, ಅವರ ಪ್ರಾರ್ಥನೆಗೆ ನಾನು ಭಯಪಡುತ್ತೇನೆ ಎಂದು ಹೇಳಿದರು. ಅಷ್ಟರ ಮಟ್ಟಿಗೆ ಜಾನ್ ನಾಕ್ಸ್ ಅವರ ಪ್ರಾರ್ಥನೆ ಬಲವಾದದ್ದಾಗಿ ಇತ್ತು. ಆ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು ಬಲಿಷ್ಠರಾಗಿ ಇದ್ದರು. ನೀವು ಕೂಡ ಮೊಣಕಾಲಿನಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನೀನು ಭಯಪಡಬೇಡ, ನಾನು ಇದ್ದೇನೆಂದು ಉತ್ತರ ಕೊಡುವರು. ಇಂದು ಪ್ರಾರ್ಥನೆ ಮಾಡುವಿರಾ? ದೇವರ ಪಾದಗಳಲ್ಲಿ ಮೊಣಕಾಲು ಹಾಕಿ ದೇವರೇ ಎಂದು ನಿಮ್ಮ ಕಾರ್ಯಗಳನ್ನು ಆತನಿಗೆ ಹೇಳಬೇಕು, ನಿಮ್ಮ ಕಾರ್ಯಗಳನ್ನು ತಿಳಿಸುವಿರಾ? ಮೊಣಕಾಲಿನಲ್ಲಿ ನಿಂತು ಹೇಳುವಿರಾ? ನಿಮಗೇನು ಸಮಸ್ಯೆ? ಕುಟುಂಬದಲ್ಲಿ ಸಮಸ್ಯೆ, ಕೆಲಸದಲ್ಲಿ ಸಮಸ್ಯೆ, ಸೇವೆಯಲ್ಲಿ ಸಮಸ್ಯೆ, ದೇಹದಲ್ಲಿ ಸಮಸ್ಯೆ, ವ್ಯಾಧಿ, ಬಿಡುಗಡೆ ಬೇಕು, ಸೌಖ್ಯ ಬೇಕು, ಆಶೀರ್ವಾದ ಬೇಕು, ಹೋರಾಟದಲ್ಲಿ ಜಯ ಬೇಕು, ನನಗೆ ವಿರೋಧವಾಗಿ ಏಳುವ ಮನುಷ್ಯರ ಮೇಲೆ ನನಗೆ ಜಯ ಬೇಕು, ನನ್ನ ಗ್ರಾಮದಲ್ಲಿ ಉಜ್ಜೀವನ ಬೇಕು, ಪಟ್ಟಣದಲ್ಲಿ ಉಜ್ಜೀವನ ಬೇಕು, ನಮ್ಮ ರಾಜ್ಯದಲ್ಲಿ ಉಜ್ಜೀವನ ಬೇಕು, ದೇಶದಲ್ಲಿ ಒಂದು ಬದಲಾವಣೆ ಬರಬೇಕು, ಜಾನ್ ನಾಕ್ಸ್ ಮೂಲಕ ಒಂದು ಉಜ್ಜೀವನ ಬಂದಂತೆ ಬರಬೇಕೆಂಬುದಾಗಿ ಬಯಸುತ್ತೀರಾ? ಹಾಗಾದರೆ ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥಿಸುವಿರಾ? ಮೊಣಕಾಲಿನಲ್ಲಿ ನಿಂತು 1 ನಿಮಿಷ ಹಾಗೆ ಆಸಕ್ತಿಯಿಂದ ಪ್ರಾರ್ಥಿಸಿರಿ ನೋಡೋಣ. ನಾನು ಕರ್ತನನ್ನು ಕೂಗಿಕೊಂಡಾಗ ಆತನು ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದನು. ಈಗ ದೇವರನ್ನು ನೋಡಿ ಕೂಗಿರಿ.
ತಂದೆಯೇ, ನಿಮ್ಮ ನೋಡಿ ಮೊರೆ ಇಡುತ್ತೇವೆ. ನೀವು ನಮ್ಮ ಮೊರೆಗೆ ಉತ್ತರ ಕೊಡುವಂತ ದೇವರು. ನಮ್ಮ ಕೂಗಿನ ಶಬ್ದವನ್ನು ಕೇಳಿ ಹತ್ತಿರ ಬಂದು ನೀನು ಭಯಪಡಬೇಡ ಎಂದು ಹೇಳುವಂತ ದೇವರು. ಈ ಮಗನು ಈ ಮಗಳು ಇಂದು ಯಾವ್ಯಾವ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತಾರೋ ಅಷ್ಟು ಕಾರ್ಯಗಳಲ್ಲಿ ಅದ್ಭುತ ನಡೆಯಬೇಕು. ನೀವು ಬಂದು ಅವರೊಟ್ಟಿಗೆ ಮಾತನಾಡಿ ಭಯಪಡಬೇಡ ಎಂದು ಧೈರ್ಯಪಡಿಸಬೇಕು. ಅವರ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಇಂದಿನಿಂದಲೇ ಒಂದು ಬದಲಾವಣೆಯನ್ನು, ಅದ್ಭುತವನ್ನು ಕಾಣ ಮಾಡಿರಿ. ಇವರ ಮೂಲಕವಾಗಿ ಅವರ ಗ್ರಾಮದಲ್ಲಿ, ಪಟ್ಟಣದಲ್ಲಿ, ಅವರ ರಾಜ್ಯದಲ್ಲಿ, ದೇಶದಲ್ಲಿ ಒಂದು ದೊಡ್ಡ ಉಜ್ಜೀವನವನ್ನು ಕಟ್ಟಲೆ ಇಡಿರಿ. ಆತ್ಮೀಕ ಬದಲಾವಣೆಯನ್ನು ಕಟ್ಟಲೆ ಇಡಿರಿ. ಜಾನ್ ನಾಕ್ಸ್ ಅವರ ಕಾಲದಲ್ಲಿ ಉಂಟಾದ ಉಜ್ಜೀವನದಂತೆ ಈ ಮಕ್ಕಳ ಕಾಲದಲ್ಲೂ ಒಂದು ಉಜ್ಜೀವನವು ಉಂಟಾಗಿ ಅದನ್ನು ಕಂಡು ಹರ್ಷಿಸಿ ನಿಮ್ಮನ್ನು ಸ್ತುತಿಸುವಂತೆ ಮಾಡಿ. ನೀವು ಪ್ರಾರ್ಥನೆ ಕೇಳಿದಿರಿ, ಉತ್ತರ ಕೊಟ್ಟಿರಿ, ಭಯಪಡಬೇಡ ಎಂಬುದಾಗಿ ಹೇಳಿದಿರಿ. ನಾವು ಅದನ್ನು ನಂಬುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.